ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೈ ಇವತ್ತು ಹೆಂಗನ ಮಾಡಿ ನಮ್ಮ ಹೃದಯ ಯಾರ್ಗ ಹಾಕೋರಂತ ತಿಳ್ಕೊಳ್ಳೇಬೇಕಲ್ಲ. ಡಾಕ್ಟರ್ನ ಕೇಳಿ ಏನು ಪ್ರಯೋಜನ ಆಗ್ಲಿಲ್ಲ. ಈಗ ಆಕಾಶನ್ ಕಾಲು ಕೈಯೇ ಇಟ್ಕೋಬೇಕು ಕಣ. ಲೇ ಋಣ ಅನ್ನೋದಿದ್ರೆ ಯಾರ ಕೈಯಿಂದನೂ ತಪ್ಸಕ್ ಹಾಕಿಲ್ಲ. ಹಣ್ಣು ಹುಡುಗಿ ಸಿಕ್ಕೇ ಸಿಗ್ತಾಳೆ. ಸಾರಿ ಸಾಹೇಬ್ರೆ, ಅದು ತುಪ್ಪಟ ನೆಟ್ಟಿಗೆ ಹಿಡ್ಕೊಂಡ ಬರಲ್ಲ ನಿಂಗೆ. ನಾನೇನ್ ಬೇಕಂತ ಮಾಡ್ಲಿಲ್ಲ ಸಾಹೇಬ್ರೆ. ಜೋರಾಗಿ ಗಾಳಿ ಬೀಸಿದ್ರೆ ನಾನೇನ್ ಮಾಡ್ಲಿ? ನೀವೇನಾದ್ರು ಅನ್ನೋದಿದ್ರೆ ಗಾಳಿಗನ್ನಿ, ಸುಮ್ನೆ ನನಗ್ ಬೈಬೇಡಿ. ಗಾಳಿ ಏನಾನ ಕೈಗೆ ಸಿಗಂಗಿದ್ದಿದ್ರೆ ಅಣ್ಣ ಗಾಳಿಗೂ ಬೈತಿದ್ದ ಗೊತ್ತಾ? ಈ ಮುಂಚೆ ಹೋಗ್ಲಿ ಬಿಡ್ಲ ಹೆಣ್ಮಗು ಪಾಪ. ಸುಮ್ಕೆಲ್ಲ ಹುಡುಗಿರ ಅಂದ್ಕೂಡ್ಲೆ ಕರುಳು ಉಪ್ಪು ಬಂದ್ಬಿಡುತ್ತೆ ನಿನ್ಗೆ. ಹೌದು, ನೀವಿಬ್ರು ಇಲ್ಲಾಕ್ ಬಂದಿದ್ರ? ಹೌದು, ನೀವೆಲ್ಲ ಏನಿಲ್ಲಿ? ನನ್ನ ಪ್ರಶ್ನೆ ಮಾಡ್ತೀಯಾ? ನೀವು ನನ್ನ ಪ್ರಶ್ನೆ ಮಾಡಿದ್ರಿ. ಸುಮ್ಮರಮ್ಮ, ಅದು ಸಾಹೇಬ್ರೆ ನಂಗೆ ಮಂಡಿ ನೋವಿತ್ತಲ್ಲ, ಅದಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಳಕ್ ಬಂದಿದ್ದೆ. ಸಾಹೇಬ್ರೆ, ನೀವು ಊರ್ ಕಡೆ ಹೋಗ್ತಿದ್ದೀರಾ? ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಾನು ಅಪ್ಪ ನಿಮ್ ಕಾರಲ್ಲಿ ಬರ್ಬೋದಾ? ನಿಮ್ಮನ್ನ ಹಚ್ಕೊಂಡು ಓಡಕ್ಕೆ ನನ್ ಗಾಡಿ ಇರೋದು. ಸುಮ್ಕೆ ಒಳ್ಳೆ ನಾವು ಬಸ್ಸಲ್ಲೇ ಹೋಗೋಣ ನಡಿಯಮ್ಮ. ಪಾಪ ಅವ್ರಿಗೆ ಏನು ಕೆಲಸ ಇರುತ್ತೋ ಏನೋ. ಜಸ್ಟ್ ಕೇಳ್ದೆ ಅಷ್ಟೇ ಅಪ್ಪ. ಅದಕ್ ನೋಡಿ ಹೇಗ್ ಆಡ್ತಿದಾರೆ. ಯೋ ಸುಮ್ಕೆ ಮನೆಗೆ ಹೋಗು. ನಿನ್ ಮಗಳಿದ್ರೆ ಎಲ್ಲ ಕಡೆ ಎಡವಟ್ಟೆ. ಸರಿ ಸಾಹೇಬ್ರೆ, ನಡಿಯಮ್ಮ ಹೋಗೋಣ. ಏಯ್ ಬಂದ್ರಲ್ಲ. ಲೈ ಆ ಅಜ್ಜೆ ಅಜ್ಜಿ ಹೇಳ್ದಂಗೆ ನಮ್ಮ ಹೃದಯ ನಂಗೆ ಸಿಕ್ಕೇ ಸಿಕ್ತಿರ್ಬೇಕಲ್ಲ. ನಾನು ಆ ಹುಡುಗಿನ ಹುಡ್ತೀನಿ. ಅದಕ್ಕೆ ಅಲ್ವಣ ಮತ್ತೆ ಆಕಾಶನ ನೋಡಕ್ ಹೋಯ್ತಿರೋದು. ಲೈ ಆ ಆಕಾಶಂಗೆ ಇನ್ನೂ ವರ್ಷ ದುಡ್ಡು ಕೊಟ್ಬಿಟ್ಟು ಹೆಂಗನ ಮಾಡ ಆ ಹುಡುಗಿನ ಹುಡ್ಕು ಅಂತ ಹೇಳ್ಬೇಕಲ್ಲ. ಅಣ್ಣ ನಂಗೊಂದು ಡೌಟು. ಅತ್ತಿಗೆ ಹೃದಯ ಯಾಕೆ ಸಿಕ್ಕಿದ್ರು ಅನ್ಕೋ, ಆಗ ದಿಟ್ಟವಾಗ್ಲೂ ಮದುವೆ ಆಯ್ತೀಯಾ? ಮೂಲ ಅಜ್ಜೆ ಇಲ್ಲ. ಅಣ್ಣ ಒಂದ್ ವೇಳೆ ಆ ಹುಡುಗಿಗೆ ಮದುವೆ ಆಗಿದ್ರೆ? ಏಯ್ ಅಲ್ಲಕ್ಕಲ್ಲ, ಮದುವೆ ಆಗಿರೋ ಆಂಟಿ ಆಗಿದ್ರು ಪರವಾಗಿಲ್ಲ. ಅಂಕಲ್ಗೆ ಟಿಕೆಟ್ ಕೊಟ್ಟು ಅಣ್ಣ ಆಂಟಿನ ಕೇರ್ ಮಾಡ್ಬೋದು. ಅದೇ ಆ ಹೆಂಗ್ಸು ಹಣ್ಣು ಮುದುಕಿ ಆಗಿದ್ರೆ ಏನಣ್ಣ ಮಾಡ್ತೀಯಾ? ನನ್ ಮಕ್ಳ ಲೈ ಯಾವಾಗ ನೋಡಿದ್ರೆ ಅಪ್ಸಕ್ನ ಆಗ್ತೀರಾ. ಲೈ ಆ ಆಕಾಶ ಹೇಳಿಲ್ವೇ ನಮ್ಮ ಹೃದಯ ಹಾಕಿರೋದು ಆ ದೇವಿಪುರದಾಗಿರೋ ಹುಡುಗಿಗೆ ಅಂತ? ಅಲ್ಲ, ಹುಡುಗಿ ಅಂದ್ಮೇಕೆ ಆಂಟಿ ಅಜ್ಜಿ ಹೆಂಗ್ಲ ಆಯ್ತಾರೆ? ಹೌದಲ್ವಾ? ಇದ್ ನಂಗೆ ಹೊಳಿಲೇ ಇಲ್ಲ. ನಿಮ್ಗೇನ್ ಹೊಳಿತದೆ? ಯಾವಾಗ ನೋಡ್ರು ಮುದ್ದೆ ನಿದ್ದೆ ಆಟಿದ್ರೆ ಸಾಕಲ್ವೇ? ಅಣ್ಣ ಇನ್ನೊಂದು ಡೌಟು. ಲೈ ನನ್ನ ಮಕ್ಳ ಹುಡುಗಿ ಸಿಗಾಗಂಟೆ ಏನಾದ್ರು ಡೌಟು ಪೋಟು ಅಂದ್ರೆ ಇಲ್ಲೇ ಊತ ಹಾಕ್ಬಿಡ್ತೀನಿ. ಸರಿ ಕಣ. ಅಣ್ಣ ಆಕಾಶ್ ಫೋನ್ ಮಾಡ್ತಾವನೆ. ಲೈ ತೆಗ್ದು ಸ್ಪೀಕರ್ ಹಾಕ್ಲಾ. ಲೈ ಆಕಾಶ, ನಿನ್ನ ನೋಡಕ್ಕೆ ಆಸ್ಪತ್ರೆ ಹತ್ರ ಬರ್ತಾ ಇದೀವಿ. ಓಸಿ ಆಚೆ ಬಾ. ಆಮ್ಯಾಕ ಡಾಕ್ಟರ್ ನೋಡಿದ್ರೆ ಸುಮ್ಕೆ ಕಿರಿಕು. ಅಣ್ಣ ನೀವ್ಯಾಕೆ ಇಲ್ಲಿಗೆ ಬರಕ್ ಹೋಗ್ತಾ ಇದ್ದೀರಾ? ನಾನೇ ನಿಮ್ಗೆ ಆ ಹುಡುಗಿ ಯಾರು ಅನ್ನೋದನ್ನ ಫೋಟೋ ಕಳಿಸಿದ್ ನೋಡಿ. ಲೈ ಏನು ಹೇಳ್ತಿದ್ಯಾ? ಆ ಹುಡುಗಿ ಇವತ್ತು ಅವರಪ್ಪನ ಜೊತೆ ಚೆಕಪ್ ಬಂದಿದ್ಲು. ಅವಳು ಫೋಟೋ ಕಳಿಸಿದ್ ನೋಡೋಣ.
ಹೌದಾ ಸರಿ ಸರಿ ಇರು. ಏನಣ್ಣ ಇದು ಅಜ್ಜಿ ಹೇಳ್ದಂಗೆ ಆಯ್ತು. ಲೈ ಅದಕ್ಕೆ ಕಲ ನನ್ನ ಅಜ್ಜಿ ನಂಬೋದು. ಲೈ ಓಪನ್ ಆಯ್ತಲ್ಲ ಕಲ. ಅಣ್ಣ ಕೆಲ ಕಡೆ ನೆಟ್ವರ್ಕ್ ಸಿಗಕ್ಕಿಲ್ಲ, ಮೊಬೈಲ್ ಆ ಕಡೆ ಆಡ್ಸು ಸಿಗ್ತೈತೆ. ಅಣ್ಣ ಈಗ ಬಂದಿರ್ಬೇಕು ನೋಡೋಣ. ಲೈ ಯಾವನ್ಲ ಇವನು? ಅಲ್ಲ ನಮ್ಮವ್ರ ಹೃದಯ ಹಾಕೊಂಡಿರೋ ಹುಡುಗಿ ಫೋಟೋ ಕಳ್ಸೋ ಅಂದ್ರೆ ಆ ಮೆಸ್ನಾಗಿರೋ ಹುಡುಗಿ ಫೋಟೋ ಕಳ್ಸೋನೆ. ಅಣ್ಣ ಈ ಹುಡುಗಿನ ಆ ಹುಡುಗಿ ಇರ್ಬೇಕು. ಏಯ್ ಸುಮ್ಕಿರ್ಲ, ಈಟ್ ದಿನ ನಮ್ ಕಣ್ಮುಂದೆನೆ ಓಡಾಡ್ತಿದ್ಲು, ಅದ್ ಯಾವ ಗ್ಯಾಪ್ ಎಲ್ಲ ಆಟ ಹಾಕಿದ್ರು. ಹೌದು ಕಲ, ಆಕಾಶನ ತಲೆ ಕೆಟ್ಟೈತೆ. ಯಾವ್ದಾದ ಫೋಟೋ ಕಳ್ಸ್ಬಿಡನೆ, ಮಾಡ್ತೀನಿ ನೀರು. ಲೈ ಯಾವಲ್ಲ ನೀನು? ಅಲ್ಲ ನಮ್ಮ ಹೃದಯ ಹಾಕಿರೋ ಹುಡುಗಿ ಫೋಟೋ ಕಳ್ಸೋ ಅಂದ್ರೆ ಯಾವ್ಯಾವ ಫೋಟೋ ಕಳ್ಸಿದ್ಯಲ್ಲ? ಅದೇ ಹುಡುಗಿ ಗಣ ನಿಮ್ಮ ಹೆಂಡತಿ ಹಾರ್ಟ್ ಹಾಕಿರೋದು. ಲೈ ನೀನ್ ಹೇಳ್ತಾ ಇರೋದು ದಿಟ ತಾನೆ? ಪ್ರಾಮಿಸ್ ಕಣಣ್ಣ, ಇವಾಗ ತಾನೇ ಆ ಹುಡುಗಿ ಅವ್ರ ಅಪ್ಪನ ಜೊತೆ ಬಂದು ಚೆಕಪ್ ಮಾಡಿಸ್ಕೊಡೋದು. ಹಂಗಾದ್ರೆ ಪಕ್ಕ ನಮ್ ತಾಯಣ್ಣ ಮೆಸ್ ಹುಡುಗಿನ ಕಣ. ಈಗ ತಾನೇ ಆಸ್ಪತ್ರೆಯಿಂದ ವಾಪಸ್ ಹೋಗೋಕ್ ಸಿಕ್ಕಿದ್ರಲ್ಲ. ಅಂದ್ರೆ ಈಟ್ ದಿವಸ ಅದಕ್ಕೆ ಹೃದಯ ಇದ್ದಿದ್ ಹುಡುಗಿ ನಮ್ ಕಣ್ಮುಂದೆನೆ ಇದ್ಲಾ? ಅಣ್ಣ ಬೇಗ ಹೋಗಮ್ಮ, ನಮ್ಮ ಅದಕ್ಕೆ ಹೃದಯ ಸಿಕ್ಬಿಡ್ತು. ಹೋಗೋಣ. ಅಲ್ಲೋಡಣ ಗಂಗಾಧರಪ್ಪ ಬತ್ತವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.